ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಏನೇನೆಲ್ಲ ಮಾಡ್ತೀವತ್ತು, ಯಾವ ಥರ ಮೊಮೆಂಟಮ್ ಕೊಡ್ತು ಅಂತ. ಸೊ ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಎಕ್ಸಾಕ್ಟ್ಲಿ ನೋಡ್ಕೊಳ್ಳಿ, ಫ್ಲ್ಯಾಟ್ ಓಪನಿಂಗ್ ಆಯಿತು ಅರೌಂಡ್ 54,259 ಎಕ್ಸಾಕ್ಟ್ಲಿ ಇಲ್ಲೇ ಫ್ಲ್ಯಾಟ್ ಓಪನಿಂಗ್ ಆಯಿತು. ಆಮೇಲೆ ಬೆಳಗ್ಗೆನೇ ನೀವು ನೋಡ್ಬೋದು ಸ್ವಲ್ಪ ಬೈಯಿಂಗ್ ಬಂತು ಅಷ್ಟೇ. ಆಮೇಲೆ ಇಲ್ಲಿ ಎಕ್ಸಾಕ್ಟ್ಲಿ ಡಬಲ್ ಟಾಪ್ ಥರ ಫಾರ್ಮೇಷನ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಬೀಳೋಕ್ಕೆ. ಸೊ ನೋಡಿ, ಎಕ್ಸಾಕ್ಟ್ಲಿ ನಮ್ಮ ಫಸ್ಟ್ ಸಪೋರ್ಟ್ ಹತ್ರ ಬಂತು. ಎಕ್ಸಾಕ್ಟ್ಲಿ ಇಲ್ಲೊಂದೇ ಒಂದು ಚಿಕ್ಕದಾಗಿ ರೀಟೆಸ್ಟ್ ತೊಗೊಂಡು ಮತ್ತೆ ನಾನು ಏನು ಕೊಟ್ಟಿದ್ನೋ ಸೆಕೆಂಡ್ ಸಪೋರ್ಟು 53,830 ಎಕ್ಸಾಕ್ಟ್ಲಿ ಅಲ್ಲಿ ತನಕನೇ ಬಂದಿದೆ ಮಾರ್ಕೆಟು. ಸೊ ಇವತ್ತು ಯಾರ್ಯಾರೆಲ್ಲ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡಿರ್ತಾರೋ ಈಸಿಯಾಗಿ ಒಂದು ದೊಡ್ಡ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆಮೇಲೆ ಎಲ್ಲ ಫ್ರೈಡೇಸು ಈ ಥರ ಮೊಮೆಂಟಮ್ ಬರ್ತಾ ಇರಲಿಲ್ಲ. ಅದೇನೋ ಈ ಫ್ರೈಡೇನೇ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಕೂಡ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು ಸೆನ್ಸೆಕ್ಸ್ದು. ಸೊ ಇವತ್ತು ಯಾರ್ಯಾರು ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡಿರ್ತಾರೋ ಅವರು ಕೂಡ ಒಂದು ಒಳ್ಳೆ ಪ್ರಾಫಿಟ್ನ ಬುಕ್ ಮಾಡಿರ್ತಾರೆ. ನಾನು ಸೆನ್ಸೆಕ್ಸ್ ಲೆವೆಲ್ದು ಕೂಡ ನೆನ್ನೆ ಪ್ಲಾಟ್ ಮಾಡಿ ಕೊಟ್ಟಿದ್ದೆ. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ನೋಡಬೇಕಂದ್ರೆ ನಾವು ಇವಾಗ ಪೋಸ್ಟ್ ಮಾರ್ಕೆಟ್ ನೋಡಿದ್ರೆ ನಾವು 53,836 ಹತ್ರ ಕರೆಕ್ಟಾಗಿ ಮಾರ್ಕೆಟ್ ಸ್ಟಕ್ ಆಗಿದೆ. ನಮಗೆ ಒಂದು ಸ್ಟ್ರಾಂಗೇ ಸಪೋರ್ಟ್ ಆಗುತ್ತೆ 53,711. ಆಮೇಲೆ ಈ ಟ್ರೆಂಡ್ ಲೈನ್ ನಾನು ಫ್ರಮ್ ಪಾಸ್ಟ್ 1 ವೀಕಿಂದನೇ ಡ್ರಾ ಮಾಡಿದ್ದೆ. ಕೆಳಗಡೆಯಿಂದ ಒಂದು ಎಕ್ಸಾಕ್ಟ್ ಸಪೋರ್ಟ್ ತೊಗೊಂಡು ಡ್ರಾ ಮಾಡಿದ್ದೀನಿ. ಈ ಟ್ರೆಂಡ್ ಏನೋ ದಾಟ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಆಗುತ್ತೆ ನಮಗೆ 53,500, ಸೆಕೆಂಡ್ ಸಪೋರ್ಟ್ ಆಗುತ್ತೆ 53,285. ಸೊ ವೇಟ್ ಮಾಡಿ. ಯಾಕೆ ಇಷ್ಟಿಷ್ಟು ಹತ್ರನೇ ಇದೆ ಅಂದರೆ ಲೆವೆಲ್ಸು ಮಾರ್ಕೆಟ್ ಆ ಥರನೇ ರೀಟೆಸ್ಟ್ ಮಾಡ್ತಾ ಇದೆ. ತುಂಬ ಗ್ಯಾಪ್ ಇಲ್ಲ, ಇಲ್ಲಾದರೂ ತುಂಬ ಗ್ಯಾಪ್ ಇತ್ತು ನಮಗೆ. ಅರೌಂಡ್ 54,100 53,830 ಅಂದರೆ ಅಪ್ರಾಕ್ಸಿಮೇಟ್ಲಿ ನಮ್ಗೆ ಇಲ್ಲಿ ಸಿಕ್ತು 270 ಪಾಯಿಂಟ್ಸ್. ಇಷ್ಟು ಗ್ಯಾಪ್ ಇತ್ತು, ಅದಕ್ಕೆ ಮಾರ್ಕೆಟ್ ಈಸಿಯಾಗಿ ಇಲ್ಲಿ ಬಂದು ಆಮೇಲೆ ಒಂದು ಕಾಲಿಂದ ನೋಡ್ಕೊಳ್ಳಿ ಇಲ್ಲೇ ಕನ್ಸಲ್ಟೇಷನ್ ಆಯಿತು. ಸೊ ಇದಾಗಿರುತ್ತೆ ನಮ್ಮ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಮಂಡೇ ಯಾರ್ಯಾರು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತಿರೋ ಎಕ್ಸಾಕ್ಟಾಗಿ ಲೆವೆಲ್ಸ್ ಪ್ಲಾಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ನಮ್ಮ ಲೆವೆಲ್ಸ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ನಿಫ್ಟಿ 50. ಸೊ ನೋಡ್ಕೊಳ್ಳಿ, ನಿಫ್ಟಿ 50 ಕೂಡ ನಾನು ಎಕ್ಸಾಕ್ಟಾಗಿ ನೆನ್ನೆ ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೆ. ಸೊ ಮಾರ್ಕೆಟ್ ಇಲ್ಲೇ ಓಪನ್ ಆಯಿತು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 26,185ಇಂದ 26,233 ಅಂದರೆ 53 ಪಾಯಿಂಟ್ಸ್ ಅಷ್ಟೇ ಗ್ಯಾಪ್ ಓಪನ್ ಆಗಿದೆ ನಿಫ್ಟಿ 50. ಆಮೇಲೆ ಇವತ್ತು ನಾನು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕೊಟ್ಟಿದ್ದೆ 26,250. ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲೇ ಹೋಗಿ ಒಂದ್ಸರಿ ರೀಟೆಸ್ಟ್ ಆಯಿತು, ಮತ್ತೆ ಇನ್ನೊಂದು ಮಾಡ್ತೀವಿ ಇವತ್ತು ಆಲ್ ಟೈಮ್ ಇಟ್ಸ್ ಅರೌಂಡ್ 26,277. ಮತ್ತು ಇಲ್ಲಿ ಇದು ಕೂಡ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಮಾಡಿ ಮಾರ್ಕೆಟ್ ಕೆಳಗಡೆಗೆ ಬಂತು. ಇಲ್ಲೂ ಕೂಡ ಸ್ವಲ್ಪ ತುಂಬ ಟೈಮ್ ಸ್ಪೆಂಡ್ ಮಾಡ್ತು. ಆಮೇಲೆ ಇದರಿಂದ ಮತ್ತೆ ಫಾಲ್ ಸ್ಟಾರ್ಟ್ ಆಯಿತು. ಮತ್ತು ನೀವು ನೋಡ್ಕೊಬೋದು 26,200 ನಾನು ನೆನ್ನೆ ನಮ್ಮ ಸ್ಟೋರಿಲಿ ಪ್ಲಾಟ್ ಮಾಡಿದ್ದೆ. ನಾನು ಪಾಸ್ಟ್ 2 ಡೇಸಿಂದ ಫಾರ್ ಸಮ್ ರೀಸನ್ಸ್ ಅನಾಲಿಸಿಸ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನೋಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ಬ್ರೇಕ್ ಆಗಿ ಕರೆಕ್ಟಾಗಿ ರೀಟೆಸ್ಟ್ ಆಗಿ ಮತ್ತೆ ಕೆಳಗಡೆ ಬಂದಿದೆ. ಇಲ್ಲಿ ತುಂಬ ಗ್ಯಾಪ್ ಇದ್ದಿದ್ದ ಕಾರಣ ನಿಫ್ಟಿ 50 ಈ ಗ್ಯಾಪ್ನ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿ ಮಾಡಿದೆ, ನಿಫ್ಟಿ 50 ಮಾಡೋಕ್ಕಾಗಿಲ್ಲ. ನಿಫ್ಟಿ 50 ಕೂಡ 125ಇಂದ ಎಕ್ಸಾಕ್ಟ್ಲಿ ಕನ್ಸಲ್ಟೇಷನ್ ಫೇಸ್ಗೆ ಹೋಗ್ಬಿಡ್ತು ಮಾರ್ಕೆಟು. ನೋಡ್ಕೊಳ್ಳಿ, ಇಲ್ಲಿ ಮಧ್ಯಾಹ್ನ ಯಾರ್ಯಾರು ಟ್ರೇಡ್ ಮಾಡಿರ್ತಾರೋ ಅವ್ರದ್ದು ಎಲ್ಲರದು ಕೂಡ SL ಅಂಟಾಗಿ ಆಗಿರುತ್ತೆ. ಬಿಕಾಸ್ ಈ ಮೊಮೆಂಟಮ್ ಒಂದೇ ಒಂದು ಕ್ಯಾಪ್ಚರ್ ಆಯ್ತು ಅಷ್ಟೇ. ಆಮೇಲೆ ಇದೊಂದು ಡೌನ್ ಸೈಡ್ ಮೊಮೆಂಟಮ್. ಆಮೇಲೆ ಇಲ್ಲಿಂದ ಎಕ್ಸಾಕ್ಟ್ಲಿ 215ಇಂದ 330ವರೆಗೂ ಕೂಡ ಮಾರ್ಕೆಟ್ ಏನೂ ಕೂಡ ಮೊಮೆಂಟಮ್ ಕೊಡಲಿಲ್ಲ. ಸೊ ನಮಗೆ ಮಂಡೇ ಇದೇ ಆಗಿರುತ್ತೆ ಪರ್ಫೆಕ್ಟ್ ಲೆವೆಲ್ಸ್. 2600 ಆಗಿರುತ್ತೆ ನಮ್ಮ ಫಸ್ಟ್ ಸಪೋರ್ಟ್, ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ 26,000 ರೌಂಡ್ ಲೆವೆಲ್. ಅದು ತುಂಬ ಸ್ಟ್ರಾಂಗ್ ಇದೆ ಸಪೋರ್ಟು, ಅದು ತುಂಬ ಸ್ಟ್ರಾಂಗ್ ಇದೆ 26,000. ಅಲ್ಲಿ ಬೈಯಿಂಗ್ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ 26,250, ಫಸ್ಟ್ ಆಗುತ್ತೆ 26,200. ಓಕೆನಾ. ಇವತ್ತು ಕೂಡ ನಿಫ್ಟಿ 50 ಆಲ್ ಟೈಮ್ ಮಾಡಿದೆ. ಇಟ್ಸ್ ಅರೌಂಡ್ 26,276 ನಿಫ್ಟಿ 50 ಆಲ್ ಟೈಮ್ ಆಗಿರುತ್ತೆ. ಆಮೇಲೆ ನಮ್ಗೆ ತುಂಬ ಜನ ಮಂಡೇ ಎಕ್ಸ್ಪೈರಿ ಇದೆ ಮಿಡ್ ಕ್ಯಾಪ್ದು, ಅದನ್ನು ಕೇಳ್ತಾನೆ ಇರ್ತಾರೆ ಅದೊಂದು ಲೆವೆಲ್ಸ್ ಪ್ಲಾಟ್ ಮಾಡಿ ಅಂತ. ಸೊ ನೋಡ್ಕೊಳ್ಳಿ, ಇದು ಕೂಡ ಪರ್ಫೆಕ್ಟಾಗಿ ನಾನು ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೀನಿ. ನಾನು ಮಂಡೇ ಬ್ಯಾಂಕ್ ಎಕ್ಸೆಲ್ ಮಾಡ್ತೀನಿ, ತುಂಬ ಜನ ಮಿಡ್ ಕ್ಯಾಪಲ್ಲಿ ಮಾಡ್ತಾರೆ ಬಿಕಾಸ್ ಪ್ರೀಮಿಯಮ್ ಕೂಡ ಕಮ್ಮಿ ಇರುತ್ತೆ, ಆಮೇಲೆ ಫ್ಲಕ್ಚುಯೇಷನ್ ಕೂಡ ಬೇಗ ಇರುತ್ತೆ ಅಂತ. ಇಟ್ಸ್ ಓಕೆ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ 13,245 ನೆನ್ನೆ ಪೋಸ್ಟ್ ಮಾರ್ಕೆಟ್ ಎಂಡ್ ಆಗಿತ್ತು. ಇವತ್ತು ಓಪನ್ ಆಗಿದ್ದು 13,280. ಆಮೇಲೆ ಎಕ್ಸಾಕ್ಟ್ಲಿ 13,300 ಹತ್ರ ಬಂದು ಒಂದು ಸತಿ ಇದನ್ನು ಬ್ರೇಕ್ ಆಯಿತು. ಮತ್ತೆ ಇಲ್ಲೇ ನೋಡಿ ರೀಟೆಸ್ಟ್ ತೊಗೊಂತು, ಇದೇ ಲೆವೆಲ್ ರೀಟೆಸ್ಟ್ ತೊಗೊಂಡು ನೆಕ್ಸ್ಟ್ ಇವತ್ತು ಕೂಡ ಆಲ್ ಟೈಮ್ ಮಾಡಿದೆ ಮಿಡ್ ಕ್ಯಾಪ್ ನಿಫ್ಟಿ ವಿಚ್ ಈಸ್ ಅರೌಂಡ್ 13,375. ಸೊ ಈ ಝೋನಲ್ಲಿ ಇರಬೇಕಾದ್ರೆ ನೀವೇನು ಟ್ರೇಡ್ ತೊಗೊಳಕ್ಕಾಗಲ್ಲ ಬಿಕಾಸ್ ಇಲ್ಲಿ ಸೈಡ್ ವೇಸ್ ಝೋನೇ ಆಗಿರುತ್ತೆ. ಈ ಝೋನಲ್ಲಿ ನೀವೇನೂ ಅಷ್ಟೊಂದು ಟ್ರೇಡ್ ತೊಗೊಳಕ್ಕಾಗಲ್ಲ. ಐದರ್ 13,300 ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಮಾರ್ಕೆಟ್ ಎಕ್ಸಾಕ್ಟ್ಲಿ 13,229 ಹತ್ರ ಬಂದೇ ಬರುತ್ತೆ. 70 ಪಾಯಿಂಟ್ಸ್ ನೀವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು. ಮೇಲಕ್ಕೆ ಏನಾದರೂ ಹೋಯ್ತು ಅಂದ್ಕೊಳ್ಳಿ 100 ಪಾಯಿಂಟ್ಸ್ ಮಾತ್ರನೇ ನಿಮಗೆ
ಮಂಡೇ ನೋಡೋಕ್ಕಾಗುತ್ತೆ ವಿಚ್ ಇಸ್ ಅರೌಂಡ್ 13,660 ಮೇಲ್ಗಡೆ ಅಪ್ಸೈಡ್ ಮೊಮೆಂಟಮ್ ನೀವು ಇದು ನೋಡ್ಬೋದು. ಇದೇನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ 13,229 ಮೊಮೆಂಟಮ್ನ ನೋಡ್ಬೋದು ಈಸಿಯಾಗಿ. ಸೊ ಮಿಡ್ ಕ್ಯಾಪಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಿರೋ ಹುಷಾರು, ಅವತ್ತು ಪ್ರೀಮಿಯಮ್ಸ್ ಕೂಡ ಬೇಗನೆ ಮೆಲ್ಟ್ ಆಗುತ್ತೆ. ಸೊ ಮಿಡ್ ಕ್ಯಾಪ್ ಯಾರು ಟ್ರೇಡ್ ಮಾಡ್ತಿರೋ ನೋಡ್ಕೊಂಡು ಮಾಡಿ, ಬ್ರೇಕ್ಔಟ್ಸಲ್ಲಿ ಮಾಡಿ, ಬ್ರೇಕ್ಔಟ್ ಆದಮೇಲೆ ರೀಟೆಸ್ಟಲ್ಲಿ ಮಾಡಿ, ರೀಟೆಸ್ಟ್ ಆದಮೇಲೆ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ರ್ಯಾಲಿ ಆಯಿತು ಅಂದ್ಕೊಳ್ಳಿ, ಎಲ್ಲರೂ ಅಷ್ಟೇ ಡೌನ್ ಸೈಡ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಒಂದು ಚಿಕ್ಕ ಕರೆಕ್ಷನ್ ಬರುತ್ತಲ್ಲ, ಅಲ್ಲಿ ನೀವು ಎಂಟರ್ ಆಗಬೇಕಾಗುತ್ತೆ. ನೋಡಿ ಇದು ಫಾರ್ ಎಕ್ಸಾಂಪಲ್ ಇದೆ ನೋಡಿ, ಹಿಂಗೆ ಬರಲ್ಲ. ಯಾವತ್ತಿರೋ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂದರೆ ಒಂದು ಚಿಕ್ಕ ಕರೆಕ್ಷನ್ ಬೇಕೇ ಬೇಕು, ಒಂದು ಚಿಕ್ಕ ಕರೆಕ್ಷನ್ ಬೇಕೇ ಬೇಕಾಗುತ್ತೆ. ಸೊ ವೇಟ್ ಮಾಡಿ. ತುಂಬ ಜನ ಇಲ್ಲಿ ಎಂಟರ್ ಆದರೆ ಇಲ್ಲಿ ಟ್ರ್ಯಾಪ್ ಆಗೇ ಆಗ್ತೀರಾ ಆಬ್ವಿಯಸ್ಲಿ. ತುಂಬ ಜನ ಅದನ್ನು ಅನ್ಕೊತಾರೆ ಚಿಕ್ಕ ಕರೆಕ್ಷನ್ ಅಂತ ಅನ್ಕೊತಾರೆ, ಇಲ್ಲಾಂದರೆ ಪ್ರಾಫಿಟ್ ಬುಕಿಂಗ್ ಅಂತ ಅನ್ಕೊತಾರೆ. ಈ ಥರ ಟ್ರೆಂಡೇ ರಿವರ್ಸಲ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ಎಂಟ್ರಿ ಆಗಿ. ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ವೀಡಿಯೋಸು ಬೇಗನೆ ನಿಮಗೆ ರೀಚ್ ಆಗುತ್ತೆ. ಆಮೇಲೆ ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಎ ಬಿ ಟೆಕ್ ಅಂತ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ ಫಾರ್ ಡೈಲಿ ಟ್ರೇಡಿಂಗ್ ಅಪ್ಡೇಟ್ಸ್. ಥ್ಯಾಂಕ್ ಯು.